ಒಬೇಸಿಟಿ ರಿಲೇಟೆಡ್ ಆಗಿ ಏನಾಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ, ಮಲ್ಟಿವೈಟಮಿನ್ ಕಡಿಮೆ ಆಗುತ್ತೆ, ಜಾಯಿಂಟ್ಸ್ ಎಲ್ಲ ಸ್ಟೆಬಿಲಿಟಿ ಹೋಗುತ್ತೆ. ಸೊ ಲಾಟ್ ಆಫ್ ಎಫೆಕ್ಟ್ಸ್ ಆನ್ ದಟ್, ಅಂಡ್ ದಟ್ ಪರ್ಟಿಕ್ಯುಲರ್ ವುಮೆನ್ ಕ್ಯಾನ್ ಬಿಕಮ್ ಡಯಾಬಿಟಿಕ್, ಹೈಪರ್ಟೆನ್ಸಿವ್, ಹೈಪೋಥೈರಾಯ್ಡ್ ಆಗ್ತಾರೆ. ಹೀಗೆ ಅದು ಒಂದಕ್ಕೊಂದು ಕನೆಕ್ಟಿವಿಟಿ ಆಗುತ್ತೆ. ಬಟ್ ವೆರಿ ರೇರ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಪೆರಿಮೆನೋಪಾಸಲ್ ಟೈಮ್ನಲ್ಲಿ ಈ ಥರದ್ದು ವ್ಯತ್ಯಾಸಗಳಾಗುತ್ತೆ. ಜನರಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು PCOS ಇದ್ದಾಗ ನೋಡುವಂಥ ಕಂಡೀಷನ್ಸ್. ಮತ್ತು ದೋಸ್ ಹೂ ಆರ್ ಟೇಕಿಂಗ್ HRT, ಇವಾಗ ಪೆರಿಮೆನೋಪಾಸಲ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ ಇರುತ್ತೆ. ಮೂಡ್ ಎಲಿವೇಶನ್ಸ್, ಮೂಡ್ ಸ್ವಿಂಗ್ಸ್, ಪ್ಯಾಲ್ಪಿಟೇಷನ್ಸ್, ಎಕ್ಸೆಸಿವ್ ಸ್ವೆಟ್ಟಿಂಗು, ಈ ಥರದ ಡಿಸ್ಟರ್ಬೆನ್ಸ್ ಇದ್ದಾಗ HRT ಆಗ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್. ಅವಾಗಲೂ ಸಹ ಈ ಥರದ ಫ್ಲಕ್ಚುಯೇಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ನಾವು ಮತ್ತೆ ನಾರ್ಮಲಿಗೆ ಮಾಡಬೇಕು. ನಾರ್ಮಲಿಗೆ ಮಾಡಿದಾಗ ಪ್ರೊಜೆಸ್ಟೆರಾನ್ ನಾರ್ಮಲಿಗೆ ಬರುತ್ತೆ, ಬೇರೆ ಹಾರ್ಮೋನ್ಸು ನಾರ್ಮಲಿಗೆ ಬರುತ್ತೆ. ಇಮ್ಯಾಜಿನ್ ಅವರ್ ಬಾಡಿ ಈಸ್ ಸಚ್ ಎ ಸೆನ್ಸಿಟಿವ್ ಸಿಸ್ಟಮ್. ಎಷ್ಟು ಎಕ್ಸ್ಟ್ರೀಮ್ಸ್ಗೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ಒಂದ್ಸರಿ ಕಡಿಮೆ ಆಗಿಬಿಡುತ್ತೆ, ಒಂದ್ಸರಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾಕೆ ನಾವು ರೆಗ್ಯುಲರ್ ಡಯೆಟ್ ಆ್ಯಂಡ್ ಎಕ್ಸಸೈಸ್ ಮೇಂಟೈನ್ ಮಾಡಬೇಕು ಅಂದರೆ, ಕೀಪ್ your body very healthy. Don't try to abuse your body. That is what we can say.